ಎಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆದರೂ ಕೂಡ ಕಾರ್ಯಕ್ರಮದಲ್ಲಿ 10 ವರ್ಷದ ಸಾಧನೆ ಏನು ಮಾಡಿದ್ದಾರೆ ನಿಮ್ಮ ಶಾಸಕರು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ. ನಮಗೆಲ್ಲ ಕೂಡ ನಾವು ಅವರ ಸುದ್ದಿಗೆ ಹೋಗ್ತಾ ಇಲ್ಲ, ಯಾಕೆಂತಂದರೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನೆಲಮಂಗಲ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾಯಿದ್ದಾರೆ. ಮಾಡಲಿ, ನೆಲಮಂಗಲ ನಮ್ಮೆಲ್ಲರ ಗುರಿ ಪಕ್ಷಾತೀತವಾಗಿ ನೆಲಮಂಗಲವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದೇ ಪ್ರತಿಯೊಬ್ಬರ ಗುರಿ ಇರ್ತಕ್ಕಂಥದ್ದು. ಈಗ ಇವರು 1 ವರ್ಷದಿಂದ 1300 ಕೋಟಿ ತಂದಿದ್ದೇನೆ, ಋಷಭಾವತಿಯಿಂದ ಈಗಾಗಲೇ ನೀರು ಬಂದ್ಬಿಡ್ತು ಮತ್ತು ಕಾವೇರಿಯಿಂದ ನೀರು ಬಂದ್ಬಿಡ್ತು ಅಂತ ಯಾವ ಪೂಜೆ ಆಗಿರೋದು, ಎಲ್ಲಿ ಕೆಲಸ ನಡೀತಾ ಇರೋದು ಒಬ್ಬರಿಗೂ ಕೂಡ ಗೊತ್ತಿಲ್ಲ. ಇದು ಎಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅಂತ ಕೂಡ ಒಬ್ಬರಿಗೂ ಗೊತ್ತಿಲ್ಲ. ನಾವು ಇದನ್ನೆಲ್ಲ ಕೇಳಬೇಕಾ ಇವ್ರಿಗೆ? ಇವರು ಈ ರೀತಿ ಮಾತಾಡ್ಕೊಂಬಂದರೆ ಮತ್ತು 220 KV ನನ್ನ ಒಂದು ಸಮಯದಲ್ಲಿ 2018ರಲ್ಲಿ ನಾನು ಗೆದ್ದಿದ್ದಾಗ ಕೊನೆಯ ಹಂತದಲ್ಲಿ 2022ರಲ್ಲಿ 220 KV ಏನು ಎಲೆಕ್ಟ್ರಿಸಿಟಿಯನ್ನು ನಾವು ನೆಲಮಂಗಲಕ್ಕೆ ತರಬೇಕು. ಸೊಂಡೆಕೊಪ್ಪ ರಸ್ತೆಯಿಂದ ಸೊಂಡೆಕೊಪ್ಪದಲ್ಲಿ ಇರ್ತಕ್ಕಂಥ ಸ್ಟೇಷನ್ನ ನಾವು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಆಗ ಇದ್ದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರು, ಚೀಫ್ ಇಂಜಿನಿಯರು, ನಾವು ಮತ್ತು ನಮ್ಮ ವಿದ್ಯುತ್ ಮಂತ್ರಿಗಳಾದಂಥ ಅವ್ರ ಜೊತೆಲಿ ಕೂಡ ಮೀಟಿಂಗ್ ಕೂಡ ನಾವು ಮಾಡಿದ್ವಿ ಆಗ. ಒಂದು ಎರಡನೇದು, ಯಾಕೆ ಅಂತಂದರೆ ಏನು ಗುರುತಾದ ಒಂದು ಕೆಲಸವನ್ನು ಮಾಡಿದ್ದಾರೆ 10 ವರ್ಷದಲ್ಲಿ ಅಂತಂದರು. ಭಾಳ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂಥ ನಗರಸಭೆ ಮಾಡಿದವರು ಯಾರು ಸ್ವಾಮಿ? ಕುಮಾರಣ್ಣನವರ ಆಶೀರ್ವಾದದಿಂದ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಗರಸಭೆಯನ್ನು ನಾವು ಮಾಡಿದ್ವಿ. ಭಾಳ ಮುಖ್ಯವಾಗಿ ನಾನು ಎಲ್ಲ ತಾಲೂಕುಗಳಿಗೆಲ್ಲಿ ಹೋದಾಗ ಎಲ್ಲ ಕಡೆ ನಮ್ಮ ಸಿಟಿ ಟೌನ್ನಲ್ಲಿ ಡಬಲ್ ರೋಡ್ಗಳು ಇರ್ತಿದ್ದವು. ನಾನು ಕೂಡ ಒಂದು ಡಬಲ್ ರೋಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲಕ್ಕೆ 23 ಕೋಟಿ ವೆಚ್ಚದಲ್ಲಿ ಒಂದು ಡಬಲ್ ರೋಡ್ ಮಾಡಿಸಿದ್ವಿ. ಅದರಲ್ಲಿ ನಮ್ಮ ಶಿವಣ್ಣನವರು, ಗೋವಿನಹಳ್ಳಿ ಶಿವಣ್ಣನವರು ಭಾಳ ಕಷ್ಟಪಟ್ಟು ಆ ಒಂದು ರಸ್ತೆಯನ್ನು ನಮಗೆ ಮಾಡ್ಕೊಂಡು ಕೊಟ್ಟರು. ಅವರಿಗೆ ಅವರು ಇವತ್ತು ಇಲ್ಲ ನಮ್ಮ ಜೊತೆಯಲ್ಲಿ, ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಳಷ್ಟು ಮುಖ್ಯವಾಗಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ಹಳ್ಳಿಗಳಲ್ಲಿ ಹೋಗಿ ನೋಡಲಿ. ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪ್ರತಿಯೊಂದು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು 99% ಮಾಡಿದ್ದೀನಿ ಅಂತಕ್ಕಂಥ ಒಂದು ಆತ್ಮಸಂತೋಷದಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಿಸ್ಟರ್ ರವಿ ಅವರು MLC ಅವರು 30 ವರ್ಷದಿಂದ ನೆಲಮಂಗಲ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ, ಇವಾಗ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವರು 2 ಸರ್ತಿ 3 ಸರ್ತಿ ಅನಿಸುತ್ತೆ ಅಲ್ವಾ? 2 ಸರ್ತಿನ 3 ಸರ್ತಿನ MLC 3 ಸಲ MLC ಆಗಿದ್ದಾರೆ. ಅವ್ರ ಕೊಡುಗೆ ಏನು ಕೇಳಿ ಸ್ವಾಮಿ? ಎಲ್ಲಾದರೂ ಒಂದು 10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಕೆಲಸ ಮಾಡಿಸಿದಾರೆ, ಅದನ್ನು ಕೇಳ್ಬಿಟ್ಟು ಸಾಕು. ಮೊನ್ನೆ ನಗರಸಭೆಯದು ಒಂದು ಚುನಾವಣೆ ಆಯಿತು, ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಅವ್ರ ಓಟ್ನಲ್ಲಿ ಇಟ್ಕೊಂಡಿದ್ದಾರೆ, ಅವ್ರ ಓಟ್ನ ಕನಕಪುರದಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲೇನಾದರೂ ಇಟ್ಕೊಂಡಿದ್ದಾರೆ ಅವರು? ಹೋಗಲಿ, ಏನು ಅಭಿವೃದ್ಧಿ ಕೆಲಸ, ಒಂದೇ ಒಂದು ಇಂಥ ಕೆಲಸ ಮಾಡಿದ್ದೀನಿ ಅಂತ ಅವ್ರು ತೋರಿಸ್ಲಿ ನಮಗೆ. ರವಿಯವರೇ, ಆ ಥರ ಎಂದು ಮಾತಾಡಬೇಡಿ. ನಾವು 10 ವರ್ಷದಲ್ಲಿ ನಮಗೆ ಸರ್ಕಾರ ಇಲ್ಲದಿದ್ದರೂ ಸಹ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇವಾಗ ತಾವು ಸೋಲೂರಿನಲ್ಲಿ ಹೋಗಿ ನಾನು 15 ದಿವಸದಲ್ಲಿ ನಾನು ಸೋಲೂರನ್ನು ನೆಲಮಂಗಲ ತಾಲೂಕಿಗೆ ಸೇರಿಸ್ತೇನೆ ಅಂತಕ್ಕಂಥ ಮಾತನ್ನು ಭಾಳ ಜೋರಾಗಿ ಮಾತಾಡಿ ಅಲ್ಲಿ ಒಂದು ಸಭೆಯನ್ನು ಕರೆದು ಒಂದು ಫಂಕ್ಷನ್ ಮಾಡಿ ಎಲ್ಲ ಮಾಡಿದ್ರೆ ಎಲ್ಲಿ ಸ್ವಾಮಿ? ಎಲ್ಲಿ? ನಾನೇ ಅರ್ಧ ಕೆಲಸ ಮಾಡಿದ್ದೆ ಹಿಂದೆ. ನಾವು ಅರ್ಧ ಕೆಲಸ ಮಾಡಿದ್ವಿ, ಏನು ಸೋಲೂರನ್ನ ನಮ್ಮ ನೆಲಮಂಗಲ ತಾಲೂಕಿಗೆ ಸೇರಿಸ್ಬೇಕು ಅಂತ. ಇನ್ನೊಂದು ಭಾಳ ಒಂದು ವಿಚಾರ ಅಂತ ಅಂದರೆ ಕೆರೆಗಳು, ನಮ್ಮ ನೆಲಮಂಗಲ ಕೆರೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಾನು 6 ಕೋಟಿ ರೂಪಾಯಿ NDAಯಿಂದ ನಾನು ಹಾಕಿ ಕೆರೆ ಅಭಿವೃದ್ಧಿಗೆ ಹೋಗಿತ್ತು. ಅದೇನಾಯಿತು? ಪುರುಷೋತ್ತಮ್ ಅಂತ ಒಬ್ಬರು ಮೆಂಬರ್ ಇದ್ದರು, ಪುರುಷೋತ್ತಮ್ ಅಂತ ನಗರಸಭೆ ಮೆಂಬರ್ ಇದ್ದರು. ಅವರು ಅವತ್ತು ನನಗೆ ಭಾಳ ದೊಡ್ಡ ಪ್ರಶ್ನೆ ಕೇಳಿದರು, ಏನು ರೀ ನಿಮ್ಮ ಸಾಧನೆ ಅಂತ. ಇವಾಗ ಏನು ಪುರುಷೋತ್ತಮ್ ಅವರೇ, 2 ವರ್ಷ ಆಯ್ತಲ್ಲ ನಿಮ್ಮ ಸರ್ಕಾರ ಬಂದು, ನಾನು ಕೊಟ್ಟ ಹಣ, ನಾನು ತಂದಿದ್ದ ಹಣ 6 ಕೋಟಿ ರೂಪಾಯಿ ಎಲ್ಲೋಯ್ತು ಸ್ವಾಮಿ? ಕೆರೆ ಅಭಿವೃದ್ಧಿಗೋಸ್ಕರ ತಂದಿದ್ದಂಥ ಹಣ 6 ಕೋಟಿ ರೂಪಾಯಿ ಎಲ್ಲೋಯ್ತು? ಇನ್ನು ಇವತ್ತು ನಮ್ಮ ಬೇಗೂರು ಮತ್ತು ತ್ಯಾಮಗಂಡ್ಲೂರು ರಸ್ತೆ ಮಾಡ್ತಾ ಇದ್ದಾರೆ. ಬೇಗೂರು ಮತ್ತು ತ್ಯಾಮಗಂಡ್ಲೂರು ರಸ್ತೆ ಯಾರು ಹಣ ತಂದಿತ್ತು? 19.25 ಕೋಟಿ ನಾನು ತಂದಿದ್ದಿತ್ತು.
ಇವತ್ತು ಅವರಿಗೆ 4 ಕೋಟಿನೋ 5 ಕೋಟಿನೋ ಆ ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಕೆಲಸ ನೀವು ಮಾಡ್ಕೊಳ್ಳೋಕ್ಕೋಸ್ಕರ ಕೆಲಸ ನಿಲ್ಲಿಸಿ ಇವತ್ತು ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ, ಇದು ಸರಿನಾ? ಗೊಲ್ಲಹಳ್ಳಿ ರಸ್ತೆ ಯಾರು ತಂದವರು? ಗೊಲ್ಲಹಳ್ಳಿ ರಸ್ತೆನೂ ನಾವೇ ತಂದಿತ್ತು, ನಾವೇ ಪೂಜೆ ಮಾಡಿದ್ವಿ. ನಂತರ ಇವತ್ತು ಚತುಷ್ಪಥ ರಸ್ತೆಯನ್ನು ನಾವು ಮಾಡ್ತೀವಿ. ಈ ನಮ್ಮ ಸೊಂಡೆಕೊಪ್ಪ ರಸ್ತೆ ಅಂತ ಹೇಳಿದಿರಲ್ಲ, ಏನು ಚತುಷ್ಪಥ ಅಂದರೆ ಏನು ಸ್ವಾಮಿ? 8 ರಸ್ತೆ ಮಾಡೋಕ್ಕೆ ಸಾಧ್ಯನಾ? ನೀವು ಅಲ್ಲಿ ಮಾಡಿ, ಭಾಳ ಖುಷಿ ಪಡ್ತೀವಿ. ಎಂತೆಂಥ ಗಿಡ ಮರಗಳನ್ನೆಲ್ಲ ಕತ್ತರಿಸ್ಬಿಟ್ಟಿದ್ದೀರಲ್ಲ ನೀವು ಅಲ್ಲಾಗಿರ್ತಕ್ಕಂಥ ಅನ್ಯಾಯ. ಚತುಷ್ಪಥ ರಸ್ತೆ ಮಾಡಿ, ನಾವು ಬೇಡ ಅನ್ನಲ್ಲ ನಿಮಗೆ, ನಾವು ಸ್ವಾಗತ ಮಾಡ್ತೀವಿ. ನಿಮಗೆ ಅಭಿವೃದ್ಧಿ ಮಾಡೋದಕ್ಕೆ ಸ್ವಾಗತ ಮಾಡ್ತೀವಿ. ನಾವೇ ಎಲ್ಲ ತಂದಿದ್ದೀವಿ, ನಮ್ಮ ಸಮಯದಲ್ಲೇ ಎಲ್ಲ ಅಭಿವೃದ್ಧಿ. ಯಾವುದಾದ್ರೂ ಒಂದು ಗುರುತಾದ ಒಂದು ಕೆಲಸವನ್ನು ತೋರಿಸಿ ನಮಗೆ. ರಸ್ತೆ ಕಾಮಗಾರಿಗಳು, ನಗರಸಭೆಗೆ ನಗರೋತ್ಥಾನದಿಂದ 16 ಕೋಟಿ ರೂಗಳನ್ನು ತಂದಿದ್ದೆ. 16 ಕೋಟಿ ರೂಗಳು, 16 ಕೋಟಿ ರೂಗಳಲ್ಲಿ ಅವರಿಗೆ ಯಾರು ಬೇಕೋ, ಅವ್ರಿಗೆ ಯಾರು ಅವ್ರ ಶಿಷ್ಯರೋ ಅವ್ರಿಗೆ ಮಾತ್ರ ಅಲ್ಲಿ ಕೆಲಸ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಯಾವ್ಯಾವ ವಾರ್ಡ್ನಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಾವು ದಯವಿಟ್ಟು ತಮ್ಮಿಂದಲೇ ಇದು ಜನಗಳಿಗೆ ಗೊತ್ತಾಗಲಿ ಅಂತ ತಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನು ಮುಂದೆ ಆದರೂ, ಯಾಕೆಂತಂದರೆ ನಾನು ಮೊದಲಿಂದನೂ ಹೇಳ್ಕೊಂಬಂದಿರೋನು, ಎಲೆಕ್ಷನ್ ಆಗೋವರೆಗೂ ಜಾತ್ಯತೀತ ಜನತಾದಳ, ಕಾಂಗ್ರೆಸ್ಸು, BJP ಅಂದ್ಕೊಳ್ಳಿ, ಎಲೆಕ್ಷನ್ ಆದಮೇಲೆ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಿ, ಆಗ ಆ ಊರು ಅಭಿವೃದ್ಧಿ ಆಗುತ್ತೆ, ಆ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಮೊದಲಿಂದನೂ ಹೇಳ್ಕೊಂಬಂದಿದ್ದೀನಿ. ಅಭಿವೃದ್ಧಿ ಮಾಡಿ ಯಾವತ್ತೂ, ಯಾಕೆಂದರೆ ನೆಲಮಂಗಲ ಭಾಳ ಹತ್ತಿರ ಇರತಕ್ಕಂಥ ಒಂದು ತಾಲೂಕು ಬೆಂಗಳೂರಿಗೆ. ಹಾಗಾಗಿ ನೀವು ಅಭಿವೃದ್ಧಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಅಭಿವೃದ್ಧಿ ಸಮಯದಲ್ಲಿ ನಮ್ಮ ಹೆಸರುಗಳನ್ನೆಲ್ಲ ಎತ್ಕೊಂಡು ಏನೂ ಮಾಡಿಲ್ಲ, ಯಾತ್ರದ್ದು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಖಡಾಖಂಡಿತವಾಗಿ ನಾನು ಈಗ ಇರ್ತಕ್ಕಂಥ ಶಾಸಕರಿಗೆ ಎಚ್ಚರಿಕೆ ಕೊಡ್ತೀನಿ. ಅಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ಡಬಲ್ ರಸ್ತೆ ಮಾಡೋದು ಅಷ್ಟು ಸುಲಭವಾದ ಕೆಲಸನ? ಬಸ್ ಸ್ಟ್ಯಾಂಡ್ ಯಾರ ಸಮಯದಲ್ಲಿ ಆಯಿತು ಸ್ವಾಮಿ? ಇನ್ನೂ ಕುಂಟ್ತಾ ಇದೆ ಬಸ್ ಸ್ಟ್ಯಾಂಡ್ ನಿಮ್ಮಿಂದ. ಹಾಸ್ಪಿಟಲ್ ಅಪ್ಗ್ರೇಡ್ ಆಯ್ತು. ಹಾಸ್ಪಿಟಲ್ 5 ಎಕರೆ ಗ್ರ್ಯಾಂಟ್ ಮಾಡಿಸಿತ್ತಾರು, 30 ಕೋಟಿಗೆ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡಿತ್ತಾರು ಹಾಸ್ಪಿಟಲ್ಗೆ. ದೊಡ್ಡ ಹಾಸ್ಪಿಟ್ಲ್ ಆಗಬೇಕು ಅಂತ, 100 ಬೆಡ್ಡೆಡ್ ಹಾಸ್ಪಿಟ್ಲ್ ಆಗಬೇಕು ಅಂತ ಪೂಜೆ ಮಾಡಿಸ್ತಾರೆ ಯಾರು? ಪಾಪ ಆ DC ಕರ್ಕೊಂಬಂದು, ಶ್ರೀನಿವಾಸ್ ಅಂತ DC ಇದ್ದರು, ಅವ್ರು ಕರ್ಕೊಂಬಂದು ಆ ಮೈಲಿನಲ್ಲಿ ಹತ್ರ ಇರ್ತಕ್ಕಂಥ ಜಮೀನನ್ನು, 5 ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡಿಸಿ, ದುಡ್ಡು ಕೂಡ ರಿಲೀಸ್ ಮಾಡಿಸಿ ಪೂಜೆ ಮಾಡ್ತಾರೆ. ಅವರಿಗೆ ಬರೀ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಅವರಿಗೆ ಸಾರ್ವಜನಿಕರ ಬದುಕು, ಆಸ್ಪತ್ರೆ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ನಿಜವಾಗಲೂ ವಿಫಲ ಆಗಿದ್ದಾರೆ. ಬರೀ ರಸ್ತೆ ಕಾಮಗಾರಿಗಳನ್ನು ಮಾಡಿಕೊಂಡು ಇವಾಗ ಬೇರೆಯವ್ರಿಗೆ ಇದ್ದಿದ್ದ ಕಾಂಟ್ರಾಕ್ಟನ್ನು ತಗೊಂಡು ಮಾಡ್ತಕ್ಕಂಥ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅವರು. ಹಾಗಾಗಿ ಏನು ಸಾರ್ವಜನಿಕ ಆಸ್ಪತ್ರೆ, ಭಾಳ ಮುಖ್ಯವಾದಂಥ ಆಸ್ಪತ್ರೆ, 5 ಎಕರೆ ಜಮೀನನ್ನು ಇವತ್ತು ಅವ್ರ ಸರ್ಕಾರ ಇದೆ. ನಾನು ಹೇಳ್ತಾ ಇರೋದೇನಂತಂದರೆ, ಅವ್ರ ಸರ್ಕಾರ ಇದೆ, ಅಂತಹ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ನಮ್ಮ ತಾಲೂಕಿಗೆ ಮತ್ತು ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಸಲಹೆಗಳನ್ನು, ಎಲ್ಲ ಸಲಕರಣೆಗಳನ್ನು ಕೊಟ್ಟರೆ ನಿಜವಾಗ್ಲೂ ಭಾಳ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ನನ್ನ ಅನಿಸಿಕೆ. 5 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಿಸಿ, ಅದಕ್ಕೆ 30 ಕೋಟಿ ರೂಪಾಯಿ ಕೂಡ ನಾನು ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿ ಪೂಜೆ ಮಾಡಿಸಿ, ಸುಧಾಕರ್ ಅವರು ಪೂಜೆ ಮಾಡಿದ್ರಲ್ಲ, ನಾನು ಪೂಜೆ ಮಾಡಿಸಿ ಅದು ಕಾಮಗಾರಿನೇ ಪ್ರಾರಂಭ ಆಗಿಲ್ಲ. ಇವಾಗ ನಿನ್ನೆ 220 KVದು ಆಯ್ತಲ್ಲ, ತಾವು ಸ್ಥಳ ಪರಿಶೀಲನೆ ಮಾಡಬೇಕು ದಯವಿಟ್ಟು. ಅಲ್ಲಿ ಪಾಯ ಹಾಕಿದ್ದನ್ನೆಲ್ಲ ಒಡೆದಾಕಿ ಮುಚ್ಚಾಕಿ ಹೊಸ್ದಾಗಿ ಪಾಯ ತೆಗೆದು ಪೂಜೆ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತು ಅವ್ರಿಗೆ ಒದಗಿ ಬಂದಿದೆ. ಇದು ಹಿಂದೆ ಆಗಿರ್ತಕ್ಕಂಥ ಕೆಲಸ. ಮಾಡಲಿ, ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ನಾವು ಅವ್ರ ಕಾಲು ಎಳೆಯೋರಲ್ಲ. ಆದರೆ ಮಾಡ್ತಕ್ಕಂಥ ಸಮಯದಲ್ಲಿ ಬೇರೆಯವ್ರನ್ನ ಈಯಾಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪು ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ನಾನು ಹಿಂದೆ ನಮಗೆ ಬಂದಿದ್ದಂತಹ ರಸ್ತೆಗಳ ಕಾಮಗಾರಿಗಳ ಬಗ್ಗೆ, ಬಸ್ ಸ್ಟ್ಯಾಂಡ್ ಕಾಮಗಾರಿಗಳ ಬಗ್ಗೆ, ಆಸ್ಪತ್ರೆಯ ಕಾಮಗಾರಿಗಳ ಬಗ್ಗೆ ಮತ್ತು ನಗರಸಭೆಯ ಬಗ್ಗೆ ಪ್ರತಿಯೊಂದನ್ನು ನಾನು ಆರ್ಡರ್ ಮೂಲಕ ನಿಮಗೆ ತೋರಿಸಿದ್ದೇನೆ. ಅವರು ತೋರಿಸಲಿ, ಒಂದು ಆರ್ಡರ್ ಕಾಪಿ ತೋರಿಸಲಿ ನನಗೆ. ಇವಾಗೆಲ್ಲ 19.5 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೆ ನಾನು ಬೇಗೂರು ರಸ್ತೆ 19.5 ಕೋಟಿಗೆ. ಇವಾಗ ಅದನ್ನು 31 ಕೋಟಿಗೆ ಹೆಚ್ಚುವರಿ ಮಾಡಿಸಿ ಇವತ್ತು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲಿ ಪ್ರಾರಂಭ ಆಗಿದೆ ಅದನ್ನ ಹೇಳಿ. ವೃಷಭಾವತಿ ಚಾನಲ್ ಎಲ್ಲಿ ಪ್ರಾರಂಭ ಆಗಿದೆ? ಎಲ್ಲಿ ಪ್ರಾರಂಭ ಆಗಿದೆ? ಯಾಕೆಂತಂದರೆ ಅದು ಅವಾಗ ಕೃಷ್ಣ ಬೈರೇಗೌಡರು
ಇದ್ದರು. ಕೃಷ್ಣ ಬೈರೇಗೌಡರು, ನಾನು, ವೆಂಕಟರಾಮಯ್ಯನವರು ಕೂತು ಆ ಒಂದು ಪ್ರಾಜೆಕ್ಟ್ ಮಾಡಿದ್ದು. ಅದರಲ್ಲಿ ಟರ್ಷಿಯರಿ ಟ್ರೀಟ್ಮೆಂಟ್ ಮಾಡಿ ನೆಲಮಂಗಲದಲ್ಲಿರ್ತಕ್ಕಂತಹ ಕೆರೆಗಳು ಮತ್ತು ನಮ್ಮ ನೆಲಮಂಗಲ ತಾಲೂಕಿಗೆ ಸುಮಾರು 60 ಕೆರೆಗಳನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಕೃಷ್ಣ ಬೈರೇಗೌಡರು ಮತ್ತು ವೆಂಕಟರಾಮಯ್ಯನವರು, ದೊಡ್ಡಬಳ್ಳಾಪುರದ ಮಾಜಿ MLA ಅವರು ಮಾಡಿದ್ವಿ. ಅದನ್ನು ಇವರು ಮುಂದುವರ್ಸಿದ್ರು. 1100 ಕೋಟಿ ತಂದಿದ್ದೀನಿ, ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅಂತ. ಕಾವೇರಿ ನೀರು ಕೂಡ ತರ್ತೀನಿ ಅಂತ ಹೇಳಿದ್ರು. ಇವತ್ತುವರೆಗೂ ಎಲ್ಲಿ ಪೂಜೆ ಆಗಿದೆ, ಎಲ್ಲಿ ಕೆಲಸ ನಡೀತಿದೆ, ಎಲ್ಲಿ ಯಾವ ಕೆಲಸ ಪ್ರಗತಿಯಲ್ಲಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ಮೇಜರ್ 3 ಕಾಮಗಾರಿಗಳಂತ ನಮ್ಗೆ ಹೇಳ್ತೀನಿ. ಒಂದು, ಮೊನ್ನೆ ಜಾರಕಿಹೊಳಿ ಅವ್ರನ್ನ ಕರೆದು ಪೂಜೆ ಮಾಡಿಸಿದ್ರಲ್ಲ, ಅದು ಬೇಗೂರಿನಿಂದ ಚಾಮಗೊಂಡ್ಲು ರಸ್ತೆ 19 ಕೋಟಿಗೆ ನನ್ನ ಸಮಯದಲ್ಲಿ ಆಗಲೇ ಕೆಲಸನೂ ಕೂಡ ಒಂದು ಕಾಲ್ಭಾಗ ಕೆಲಸನೂ ಕೂಡ ಮುಗಿಸಿದ್ರು. ಒಂದು ಪ್ರಾಜೆಕ್ಟ್. ಎರಡನೇ ಪ್ರಾಜೆಕ್ಟು ಗೊಲ್ಲಳ್ಳಿ ರಸ್ತೆನ ಪೂಜೆ ಮಾಡಿ ಅವರು ಕೂಡ ಅರ್ಧ ಕೆಲಸ ಮಾಡಿ ನಿಲ್ಲಿಸಿದ್ರು. ಮೂರನೇ ಪ್ರಾಜೆಕ್ಟು ಬಸ್ ಸ್ಟ್ಯಾಂಡು. ನಾಲ್ಕನೇ ಪ್ರಾಜೆಕ್ಟು ನಮ್ಮ ಯಾವುದು ಋಷಭಾವತಿದು 4ನೇ ಪ್ರಾಜೆಕ್ಟೇ. ನಂತರ ಆಸ್ಪತ್ರೆದು 2 ವರ್ಷ ಆಯಿತಾ, ನಾನು ಆಗಿ ಇವರು ಚುನಾಯಿತರಾಗಿ 2 ವರ್ಷ ಆಯ್ತಲ್ವ, ಮೇಗೆ 2 ವರ್ಷ ಆಗುತ್ತೆ. 2 ವರ್ಷದಲ್ಲಿ ನೀವು ಇಂಥವ್ರಿಗೂ 30 ಕೋಟಿ ದುಡ್ಡಿದೆ, 5 ಎಕರೆ ಜಮೀನಿದೆ, ನೀವು ಇಂಥವ್ರಿಗೂ ಪ್ರಾರಂಭ ಮಾಡಿಲ್ವಲ್ಲ ಯಾಕೆ? ಒಳಚರಂಡಿ ವ್ಯವಸ್ಥೆ ಹರಿದಾಡ್ತಿತ್ತು. ಒಳಚರಂಡಿ ವ್ಯವಸ್ಥೆನ ನಾನು ಸ್ಯಾಂಕ್ಷನ್ ಮಾಡಿಸಿ ಅವರು ದುಡ್ಡು ರಿಲೀಸ್ ಮಾಡಿರಲಿಲ್ಲ. ಯಾವಾಗ? BJP ಸರ್ಕಾರ ಇದ್ದಾಗ ದುಡ್ಡು ರಿಲೀಸ್ ಮಾಡಲಿಲ್ಲ. ನಾನು ಆಮೇಲೆ ಅದನ್ನು ಲೆಟ್ರ್ ತಗೊಂಬಂದು ತೋರಿಸಿ ಎಲ್ಲ ಅದ್ರ ಬಗ್ಗೆ ಸ್ಟ್ರೈಕ್ ಕೂಡ ಮಾಡಿದ್ವಿ. ಅದನ್ನು ಇವ್ರಿಗೆ ಕೊಟ್ವಿ ನಾವು, ಮುಂದುವರಿಸಿಯಪ್ಪ ನೀವು. ಪೂರ್ಣಿಮಾ ಸುಗ್ರಾಜ್ ಅವ್ರನ್ನ ನೀವು ಇಲ್ಲಿ ಬಂದಿಲ್ಲ, ಅವ್ರನ್ನ ಕೇಳ್ತಿದ್ದೆ ನಾನು, ಯಾಕೆಂದರೆ ಅವ್ರು ನನ್ನ ಜೊತೆ ಬಂದಿದ್ದರು. ಯಾವಾಗ ಈ ನಮ್ಮದು ಒಳಚರಂಡಿ ವ್ಯವಸ್ಥೆ ಮಾಡಬೇಕಾದ್ರೆ ಅವ್ರು ನನ್ನ ಜೊತೆಲಿ ಬಂದಿದ್ರು. ಜೊತೆಲೂ ಕರ್ಕೊಂಡೋಗಿದ್ದೆ, ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿದ್ದೆ, ಫೈಲ್ ಕೂಡ ತೋರಿಸಿ ಕಮಿಟಿನಲ್ಲಿ ಪಾಸ್ ಕೂಡ ಮಾಡಿಸಿದ್ದೆ ನಾನು. ನಿಮ್ಮ ಸರ್ಕಾರ ಇದೆ, ಯಾಕೆ ಸ್ವಾಮಿ ಮಾಡ್ತಾ ಇಲ್ಲ? ಇನ್ನು ಮೊದಲನೇ ದಿವಸನೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ನೀವು, ಒಳಚರಂಡಿ ವ್ಯವಸ್ಥೆಗೆ ಈಗಾಗಲೇ 25 ಕೋಟಿ ರಿಲೀಸ್ ಆಗಿದೆ ಅಂತ ಕೊಟ್ಟರಲ್ಲ, ಎಲ್ಲಿದೆ ಆರ್ಡರ್ ಕಾಪಿ? ಎಲ್ಲಿದೆ? ಹೋಗ್ಲಿ, ಕೆಲಸ ಎಲ್ಲಿ ಪ್ರಾರಂಭ ಆಗಿದೆ? ನಮಗೆ ಮೂಲಭೂತ ಸೌಕರ್ಯಗಳು ಬೇಕಲ್ವ ಸರ್? ಆ ಕಷ್ಟಪಟ್ಟಿರೋದು ನಮಗೆ ಗೊತ್ತು. ನೋಡಿ, ಇದೇ ಗಣೇಶು ಸುಗ್ರಾಜು ಅಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ನ ಕರ್ಕೊಂಡೋಗಿ ಆ ಡ್ರೈನೇಜ್ ಏನು ಹರಿತದಲ್ಲ ಅಲ್ಲಿಗೆ ನಾನು 5 ಕೋಟಿ ರೂಪಾಯಿ ಕೆಲಸ ಹಾಕಿದ್ದೆ. ಏನಕ್ಕೆ? ಅಲ್ಲಿ ನೀರು ಓವರ್ಫ್ಲೋ ಆಗಿಬಿಟ್ಟು ಎಲ್ಲರ ಮನೆಗೆ ನುಗ್ತಾ ಇತ್ತು, ತಮಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ 5 ಕೋಟಿ ನಾನು ಹಾಕಿ ಕೆಲಸಕ್ಕೆ ಕಳಿಸಿದ್ರೆ ಆ 5 ಕೋಟಿ ಕ್ಯಾನ್ಸಲ್ ಮಾಡಿ ನಗರಸಭೆಗೆ ಹಾಕ್ಕೊಂಡವ್ರು ಇವರು. ಇವತ್ತು 16 ಕೋಟಿ ತಂದಿದೆ, ಅದನ್ನು ಕೂಡ ಕೆಲಸ ಇವರು ಯಾರ್ಯಾರು ಬೇಕೋ ಎಲ್ಲೆಲ್ಲಿ ಬೇಕೋ ಕ್ಯಾನ್ಸಲ್ ಮಾಡಿಕೊಂಡು ಯಾವ್ಯಾವ ವಾರ್ಡ್ ಬೇಕೋ ಅವ್ರ ವಾರ್ಡ್ ಯಾವ್ಯಾವ್ದು ಇದೆಯೋ ಅದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ವಾರ್ಡ್ಗಳಿಗೂ ಪರಿಪೂರ್ಣವಾಗಿ ಕೆಲಸ ಕೊಟ್ಟಿಲ್ಲ.